ವಿಜಯಪುರ ಜಿಲ್ಲೆ ವತಿಯಿಂದ ಈ ಮೀನಾಕ್ಷಿ ಚೌಕ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಭಾರತದ ಭವ್ಯದ ಯುವ ನೇತಾರರು, ಯೂತ್ ಐಕಾನ್, ಮಾಜಿ IPS ಅಧಿಕಾರಿಗಳು, ಕರ್ನಾಟಕದ ತಮಿಳುನಾಡಿನ ಸಿಂಗಂ ಎಂದೇ ಖ್ಯಾತಿ ಪಡೆದಂತ ಜನತಾ ಪಾರ್ಟಿಯ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರು, ಆತ್ಮೀಯ ಅಣ್ಣನವರು, ದೊಡ್ಡಬಳ್ಳಾಪುರ ಶಾಸಕರಂತ ಧೀರಜ್ ಮುನ್ರು, ನಮ್ಮ ಮಾರ್ಗದರ್ಶಕರು, ಯುವಕರ ಕಣ್ಮಣಿ ಅಂತ RS ಪಾಟೀಲ್ ಕೂಚ್ಬಾಳ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಆರ್ಥಿಕ ಹಿಂದಿನ ಮಂತ್ರಿಗಳು, ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ಎಲ್ರಿಗೂ ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಧನ್ಯವಾದ. ಸಮಸ್ತ ಸೇವಾಲಾಲ ಸಮಾಜದವರು ಬಿಜೆಪಿ ಪಕ್ಷಕ್ಕೆ ಅವರ ಧ್ವಜವನ್ನ ಜೋರಾದ ಚಪ್ಪಾಳೆ ಬರಬೇಕು. ಅವರೊಟ್ಟಿಗೆ ನಮ್ಮ ಬೆಂಬಲವೂ ಇದೆ ಅನ್ನೋದು ಈ ಮೂಲಕ ನೀವು ತಿಳಿಸ್ಕೊಡ್ಬೇಕು. RS ಪಾಟೀಲ್ ಕೂಚ್ಬಾಳ್ ಸರ್ ಅವ್ರಿಗೂ ಕೂಡ ಭಾರತೀಯ ಯುವ ಮೋರ್ಚಾದ ತಂಡದವರೆಲ್ಲರೂ ಸೇರಿ ಗೌರವ ಸಮರ್ಪಣೆ ಮಾಡಬೇಕು. ಸನ್ಮಾನ ದಯಮಾಡಿ ವೇದಿಕೆಯ ಗಂಡನ ಹೊರತುಪಡಿಸಿ ಯಾರು ಕೂಡ ವೇದಿಕೆ ಮೇಲೆ ಇರಬಾರ್ದು. ದಯಮಾಡಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಶ್ರೀಯುತ ಅರುಣ್ ಯುವ ಮೋರ್ಚಾ ತಂಡದಿಂದ ಸನ್ಮಾನವನ್ನು ನೆರವೇರಿಸಬೇಕಾಗಿ ಕೇಳ್ಕೊತೇನೆ. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 4 ಪ್ರಾಸ್ತಾವಿಕ ನುಡಿ ಸಾಕಷ್ಟು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾನು ಮಾಡಿದ್ದೀನಿ. ಸುಮಾರು 1 ಲಕ್ಷ ಕೋಟಿಗಟ್ಟಲೆ ಹಣವನ್ನು ಬಿಜಾಪುರ ಅಭಿವೃದ್ಧಿಗಾಗಿ ನಾನು ತರಲಿಕ್ಕೆ ಶ್ರಮಿಸಿದ್ದೀನಿ. ಆದರೆ ಈಗ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಯಾಕಂತಂದರೆ ಇವತ್ತಿನ ಈ ಸರ್ಕಾರ ಅದ್ಭುತವಾಗಿರ್ತಕ್ಕಂಥ ಸರ್ಕಾರ, ಎಷ್ಟೊಂದು ಒಳ್ಳೆಯ ಕೆಲಸವನ್ನು ಈ ದೇಶದಲ್ಲಿ ಮಾಡಿದ್ದಾರೆ ನರೇಂದ್ರ ಮೋದಿಯವರು. ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ಭಾರತೀಯರಿಗೆ ಎಲ್ಲ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಗೌರವ ಸಿಗ್ತಕ್ಕಂಥ ಕೆಲಸ ಅದಾಗಿದ್ದರೆ ನರೇಂದ್ರ ಮೋದಿಯವರಿಂದ ಅಂತಕ್ಕಂಥ ಮಾತವನ್ನು ಅತ್ಯಂತ ಅಭಿಮಾನದಿಂದ ಈ ಮಾತವನ್ನು ಹೇಳಿ, ನಾನು ನನ್ನ ರಾಜಕೀಯ ಜೀವನ ಇದು ಕೊನೆಯದು. ನಾನು ರಾಜಕಾರಣ ಇನ್ನೇನು ಮುಂದೆ ನನ್ನ ರಾಜಕಾರಣದಲ್ಲಿ ನಾನು ಭಾಗಿಯಾಗೋದಿಲ್ಲ. ಆದರೆ ನನ್ನ ಜೀವನದಲ್ಲಿ ಒಂದು ಕೊನೆಯ ಆಸೆ ಅದಪ್ಪ. ಕೊನೆಯ ಆಸೆ ಅಂದರೆ ನೀವೇನು ಇವಾಗ ಗೆದ್ದ ಮೇಲೆ ಮಂತ್ರಿ ಆಗ್ಲಿಕ್ಕೆ ಆಸೆ ಮಾಡ್ತಾನೆ ಅನ್ನೋದು ನೀವು ತಲೆಯಲ್ಲಿ ಇಟ್ಕೋಬೇಡ್ರಿ. ನಾನು ಹಿಂದೆನೇ ಎಲ್ಲ ಮಂತ್ರಿ ಕೆಲಸ ಮುಗಿಸಿದ್ದೀನಿ. ನನಗೆ ಹಿಂದೆ 2 ಸಲ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಆಶೀರ್ವಾದ ಮಾಡಿಕೊಟ್ಟಿದ್ದೀರಿ. ಈಗ ಇದು ಕೊನೆಯ ಚುನಾವಣೆ, 3ನೇ ಸಲವಾದರೂ ನೀವು ಆಶೀರ್ವಾದ ಮಾಡಬೇಕು. ಎದಕ್ಕಾಗಿ ಅಂದರೆ ಪುನಃ ನರೇಂದ್ರ ಮೋದಿಯವರು 3ನೇ ಸಲ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ನನಗೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂಥೇಳಿ ಇವತ್ತು ಕೇಳಿ
ಅವರೇ ಯಾಕಿರಬೇಕು ಅಂದರೆ ಈ ದೇಶದ ರಕ್ಷಣೆಗಾಗಿ, ನಮ್ಮ ಮಕ್ಕಳ ರಕ್ಷಣೆಗಾಗಿ, ನಿಮ್ಮ ಸಲುವಾಗಿ, ನಮ್ಮ ಸಲುವಾಗಿ ಮತ್ತೊಂದು ಸಲ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನ ಆಗಬೇಕು ಅಂತಕ್ಕಂಥ ಎಲ್ಲ ಇಡೀ ಭಾರತ ದೇಶದ ಜನರ ಒಂದು ಅಭಿಪ್ರಾಯ ಆಗ್ಯದ. ಇವತ್ತು ನೋಡ್ರಿ, ಪಾಕಿಸ್ತಾನದಲ್ಲಿ ಅವರೇ ಹೇಳ್ತಾರೆ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಜನ ನರೇಂದ್ರ ಮೋದಿ ಅಂತವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಇಚ್ಛಾ ಅಲ್ಲಿ ಪಾಕಿಸ್ತಾನದಲ್ಲಿ ಜನ ಹೇಳ್ತಾ ಇದ್ದಾರೆ. ಮಾತೊಂದು ಹೇಳಿದರು, ಅವರು ಹೇಳಿದರು ಸಾಹೇಬರು ಹೇಳಿದರು ಕೊನೆಯದಾಗಿ ನಿಮ್ಮ ಮುಂಚೆ ನಿಲ್ತಾ ಇದ್ದೀನಿ ಒಂದು ಮಾತು ಹೇಳಿದರು. ರಮೇಶ್ ಸಾಹೇಬ್ರ ಬಗ್ಗೆ ನಮಗೆ ಯಾರಕ್ಕೆಲ್ಲ ಅವ್ರ ಬಗ್ಗೆ ಗೊತ್ತೋ, ನಮಗೆ ಗೊತ್ತೋ, ಅವರು ಕೊನೆಯ ಉಸಿರಿರುವ ತನಕ ಅವರು ಪಬ್ಲಿಕ್ ಸರ್ವಿಸ್ನಲ್ಲಿ ಇರ್ತಾರೆ. ಅವರು ಎಲ್ಲ ಜನಕ್ಕೂ ಕೆಲಸ ಮಾಡೋದು ಅವ್ರ ಬ್ಲಡ್ಡು. 50 ವರ್ಷ ಈ ಕೆಲಸ ಮಾತ್ರ ಮಾಡಿದ್ದಾರೆ. ಅದಕ್ಕೆ ನಾನು ಬರುವಾಗ ಧೀರಜ್ ಅವರಲ್ಲಿ ಹೇಳಿದ್ದೀನಿ, ನಾವೆಲ್ಲ 18 ಇಯರ್ಸ್ನಲ್ಲಿ ಓಟ್ ಹಾಕ್ಲಿಕ್ಕೆ ಹೋಗಿದ್ದೀವಿ. ಅಣ್ಣ 18-19 ಇಯರ್ಸ್ನಲ್ಲಿ ಇವರು MLA ಆಗಿಬಿಟ್ಟಿದ್ರು. 50 ವರ್ಷ ಅದೇ ಥರ ಇದ್ದಾರೆ. ಸೊ ಮತ್ತೊಮ್ಮೆ ಸರ್, ವಿಜಯಪುರ ಭಾಳ ತಯಾರಾಗಿದೆ. ನಮಗೆ 75% ಈ ಬಾರಿ 75% ಈ ಬಾರಿ ನಿಮಗೆ ಓಟ್ ಹಾಕ್ತಾರೆ. ಒಂದು ರೆಕಾರ್ಡ್ ಮಾರ್ಜಿನ್ನಲ್ಲಿ ನೀವು ಗೆದ್ಕೊಂಡು ಬರ್ತೀರಾ. ನೀವು ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಕಾಲು ಹಿಡಿಯುವಾಗ ಇಡೀ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಾರೆ, ಎಷ್ಟು ಒಳ್ಳೆಯ ವಿಜಯಪುರ ಜನ ಈ ಮನುಷ್ಯಕ್ಕೆ ಮತ್ತೊಮ್ಮೆ ಒಂದು ಅವಕಾಶ ಕೊಟ್ಟು ಒಂದು ದೊಡ್ಡ ಒಂದು ಸಂಖ್ಯೆಯಲ್ಲಿ ಗೆಲ್ಲಿಸಿ ಕಳಿಸಿದಾರೇನೋ. ನೀವು ಗೆಲ್ಲುವಾಗ ಹೆಮ್ಮೆ ತಮಕ್ಕೆ ಮಾತ್ರ ಅಲ್ಲ ಸರ್, ವಿಜಯಪುರಕ್ಕೆ ಆ ಹೆಮ್ಮೆ ಬಂದೇ ಬರ್ತದೆ. ತಾವದು ಮಾಡಿ ತೋರಿಸ್ತೀರಾ. ನಾನು ಕೂಡ ಒಂದು ಸಣ್ಣ ಕ್ರಮ ತಮಿಳುನಾಡಿನಲ್ಲಿ ಮಾಡ್ತಾ ಇದ್ದೀನಿ. ಮೋದಿಜಿಯವರ ಕಾಲದಲ್ಲಿ ತಮಿಳುನಾಡಿನಲ್ಲಿ BJP ಬರಬೇಕು, ತಮಿಳುನಾಡಿನಲ್ಲಿ ಒಂದು ಬದಲಾವಣೆ ಬರಬೇಕು ಅನ್ನೋ ಭಾಳ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಕೂಡ ಕರ್ನಾಟಕದಲ್ಲಿ BJP ಎಷ್ಟು ಗಟ್ಟಿಯಾಗಿದೆ ಅದೇ ರೀತಿಯಲ್ಲಿ ತಮಿಳುನಾಡಿನಲ್ಲಿ ಗಟ್ಟಿ ಮಾಡಬೇಕನ್ನು ಹೊರಟಿದ್ದೀವಿ. ನಮಗೊಂದು ಸಮಯ ಕೊಟ್ಟಿದ್ದೀರಾ, ಇಲ್ಲಿ ಬಂದು ತಮ್ಮೆಲ್ಲ ಪ್ರೀತಿ ತಗೊಂಡು ನನಗೆ ಗೊತ್ತಲ್ಲಿ ಶೇರ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಭಾಳ ಪ್ರೀತಿಯಲ್ಲಿ ವಿಜಯಪುರದಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸಿ, ಮೇ 7ನೇ ತಾರೀಕು ಫಸ್ಟು ಓಟ್ ನಮ್ಮ ಓಟ್ ಆಗಿರಲಿ. ಓಟ್ ಮಾಡಿಬಿಟ್ಟು ಟೇಬಲ್ದಲ್ಲಿ ಎಲ್ಲರೂ ಕೂರೋಣ. 200 ಮೀಟರ್ ಲೈನ್ ಆದ ಮೇಲೆ ಪೊಲೀಸ್ ಅವ್ರಿಗೆ ತೊಂದರೆ ಕೊಡೋಣ. ಲೀಗಲ್ ಆಗಿ, ತಪ್ಪಾಗಿ ತೊಂದರೆವಿಲ್ಲ, ಲೀಗಲ್ ಆಗಿ 200 ಮೀಟ್ರ್ ಒಳಗಡೆ ಕೂರುವಾಗ ಪೊಲೀಸ್ ಅವ್ರಿಗೂ ನಾವು ತೊಂದರೆ ಕೊಡ್ತೀವಿ, ಅದು ಮಾಡಬಾರ್ದು. 200 ಮೀಟ್ರ್ ಆದ ಮೇಲೆ ನಾವು ಕೂರುವಾಗ ನಮಗೆ ಲೀಗಲ್ ಹಕ್ಕಿದೆ. ನಾವು 200 ಮೀಟ್ರ್ ಆದ ಮೇಲೆ ನಮ್ಮ ಟೇಬಲ್ದಲ್ಲಿ ಓಟ್ ಹಾಕಿಬಿಟ್ಟು ಒಂದೊಂದು ಬೂತ್ನಲ್ಲಿ ಬಂದು ನಾವು ಕೂತ್ಕೊಳ್ಬೇಕು. 50 ಜನ, 100 ಜನ, 150 ಜನ, 200 ಜನಕ್ಕೆ ಹೋಗ್ತಾರೋ ಅವ್ರಿಗೆ ನಾವು ಬೆಂಬಲ ಕೊಡಬೇಕು. ನಾವೆಲ್ಲ ಓಟ್ ಹಾಕಿ BJP ಟೇಬಲ್ದಲ್ಲಿ ಕೂತಿದ್ದೀವಿ, ತಾವು ಓಟ್ ಹಾಕ್ಕೊಂಡು ಬಂದು ನಮ್ಮ ಜೊತೆ ಕೂರಿನೋ ಒಂದು ಬೆಂಬಲ ಕೊಡೋಣ. ಅಷ್ಟು ದೊಡ್ಡ ಒಂದು ರೀತಿಯಲ್ಲಿ ನಾವು ಮೇ 7ನೇ ತಾರೀಕು ಇಲ್ಲಿ ವಿಜಯಪುರದಲ್ಲಿ ಎಲೆಕ್ಷನ್ ನಾವು ಫೇಸ್ ಮಾಡೋಣ. ಇಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸಿ ಮಾತು ಮುಗಿಸ್ತೀನಿ. ಭಾಳ ಧನ್ಯವಾದ. ಭಾರತ್ ಮಾತಾ ಕಿ. ನಾವು ಭಾಳ ಕ್ಲಿಯರ್ ಆಗಿರ್ಬೇಕು. ಈ ಎಲೆಕ್ಷನ್ ಸಾಧಾರಣದ ಎಲೆಕ್ಷನ್ ಇಲ್ಲ. ನಿನ್ನೆ ಬೆಂಗಳೂರಲ್ಲಿ ನಾನು ಪ್ರಚಾರ ಮಾಡುವಾಗ ಹೇಳಿದರು, ಅಣ್ಣ ಮನೆಗೆ ಬಂದು 1 ಲಕ್ಷ ರೂಪಾಯಿ ಕಾಂಗ್ರೆಸ್ ಅವರು ಕೊಟ್ಟು ಹೋಗಿದ್ರಣ್ಣ. ನಾನು ಹೇಳಿದ್ದೀನಿ, ಏನಪ್ಪ 1 ಲಕ್ಷ ಕೊಡ್ತಾರಣ್ಣ? 1 ಲಕ್ಷ ಕೊಟ್ಟಿಲ್ಲ ಅಣ್ಣ, ಒಂದು ಪೇಪರ್ನಲ್ಲಿ 1 ಲಕ್ಷ ಬರೆದು ಕೊಟ್ಟು ಹೋಗಿದ್ರು. ಸರಿ, ಅದು ಏನು ಮಾಡೋಣ? ನಾನು ಅವ್ರೇನು ಹೇಳಿದ್ರಣ್ಣ, ಜೂನ್ 4ನೇ ತಾರೀಕು ಈ ಪೇಪರ್ ತಗೊಂಡು ಕಾಂಗ್ರೆಸ್ ಆಫೀಸ್ಗೆ ಬಂದು ನೀವು ಕೊಟ್ಬಿಟ್ಟಿದ್ದೀರಣ್ಣ, ತಕ್ಷಣ 1 ಲಕ್ಷ ಅಲ್ಲಿಯೇ ಕೊಟ್ಬಿಡ್ತೀವಿ ಅಂತ ಹೇಳಿದ್ದೀರ. ನಾನು ಹೇಳಿದ್ದೀನಿ, ಏನಮ್ಮ ಕಾಂಗ್ರೆಸ್ ಆಫೀಸ್ ಏನು ರಿಸರ್ವ್ ಬ್ಯಾಂಕ್ ಆಫೀಸಿನ ಹೆಸರಿಗೆ ಚೇಂಜ್ ಮಾಡಿಬಿಟ್ಟಿದ್ದಾರ? ಇಲ್ಲ, ನಾವು ಕೊಟ್ಟು ಹೋಗಿದ್ರು, ನೀವು ನೋಡಿ ಅಣ್ಣ ಇದೆಲ್ಲ ನಿಜವಾನ್ ಹೇಳಿದರು. ಮಿತ್ರರೇ, ನಿಮ್ಮಲ್ಲಿ ಬರ್ತಾರೆ. ಯಾವಾಗ ಬರ್ತಾರನ್ನ? ಮೇ 4ನೇ ತಾರೀಕು ಬರ್ತಾರೆ. ಮೇ 4ನೇ ತಾರೀಕು ರಾತ್ರಿ ಬರ್ತಾರೆ. ಮೇ 5ನೇ ತಾರೀಕು ರಾತ್ರಿ ತಗೊಂಡು ಬರ್ತಾರೆ. ನೀವು ಬರುವಾಗ ನಮ್ಮಲ್ಲಿ ಈಗಾಗಲೇ ಶುರು ಮಾಡಿದ್ದಾರೆ. ನಾನು ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಮಾಡ್ತೀನಿ, ಅವರು ಕೊಡುವಾಗ ನೀವು ಆಕ್ಸೆಪ್ಟ್ ಮಾಡಿ ಭದ್ರವಾಗಿ ಪೆಟ್ಟಿ ಒಳಗಡೆ ಲಾಕ್ ಮಾಡಿ ಇಟ್ಕೊಂಡು ವಾಪಸ್ ಒಂದು ಪ್ರಶ್ನೆ ಅವರಲ್ಲಿ ಹೇಳಬೇಕು. ಭಾಳ ಸಂತೋಷ. ಜೂನ್ 4ನೇ ತಾರೀಕು ಖಂಡಿತವಾಗಿ ವಿಜಯಪುರ ಕಾಂಗ್ರೆಸ್ ಆಫೀಸ್ ಬಂದು ಇದು ಕೊಟ್ಟು ನಾನು 1 ಲಕ್ಷ ತಗೊಳ್ತೀನಿ, ಸ್ವಲ್ಪ ಖರ್ಚಿದೆ, ಒಂದು 5,000 ಕೊಟ್ಟು ಹೋಗಿ. ಆವಾಗ 95,000 ಕೊಟ್ಟಿದ್ದೀರನ್ನ ಸಾಕು. ಸ್ವಲ್ಪ ಮನೆ ಖರ್ಚಿದೆ, ನೀವು 1 ಲಕ್ಷ ಜೂನ್ 4 ಕೊಡಿಯಪ್ಪ. ಇವಾಗ ಒಂದು 5,000 ಕೊಟ್ಟೋಗ್ಬಿಟ್ಟಿದ್ದೀರನ್ನ, ಜೂನ್ 4ನೇ ತಾರೀಕು 95,000 ಕೊಡಿ ಸಾಕು. ಕಾಂಗ್ರೆಸ್ ಪಕ್ಷ ವಿಜಯಪುರದಲ್ಲಿ ನೆಕ್ಸ್ಟ್ ಡೇ ಬೆಳಗ್ಗೆ ಇರಲ್ಲ, ಎಲ್ಲ ಓಡೋಗ್ತಾರೆ. ತಾವು ಭಾಳ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಬೇಕು. ಈ ಪತ್ರ ಇಟ್ಕೊಂಡು ಈ ಪ್ರಿಂಟಿಂಗ್ ಮಾಡಿಕೊಂಡು ಕರ್ನಾಟಕದಲ್ಲಿ ಎಲ್ಲ ಕಡೆ ತಿರುಗಾಡುವುದು ಮಾತ್ರ ಅವ್ರ ಕೆಲಸ. ಅದು ಬಿಟ್ಟು ಕಾಂಗ್ರೆಸ್ ಅವ್ರಿಗೆ ಏನು ಕೆಲಸ ಇಲ್ಲ.
ಅದಕ್ಕೆ ಮಿತ್ರರೇ,